ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ, ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಪೆಂಪಿನ ಬನವಾಸಿಗೆ ಕರಗುವ ಮನ, ಬೆಳ್ಗೊಳ ಬೇಲೂರುಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇವತ್ತೇನು ಜನರಾಜ್ಯೋತ್ಸವ ಅಂತೇಳಿ ಡಿಸೆಂಬರ್ 28 ಎಲ್ಲ ಕನ್ನಡಿಗರು ಸೇರಿ ಎಲ್ಲ ರಾಜ್ಯಾಧ್ಯಕ್ಷರು ಸೇರಿ ಒಕ್ಕೂಟ ಮಾಡ್ಕೊಂಡು ಇವತ್ತು ನಾವೆಲ್ಲ ಒಗ್ಗೂಡಬೇಕು, ಕನ್ನಡವನ್ನು ಕಟ್ಟಬೇಕು, ಕನ್ನಡವನ್ನು ಉಳಿಬೇಕು, ಕನ್ನಡ ಮಕ್ಕಳು ಉದ್ಯೋಗಗಳು ಸಿಗಬೇಕಂತೇಳಿ ಎಲ್ಲ ರಾಜ್ಯಾಧ್ಯಕ್ಷರು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿ, ಸಾಹಿತಿಗಳು, ಬರಹಗಾರರು, ಚಲನಚಿತ್ರ ನಟರು, ಮಠಾಧಿಪತಿಗಳು, ಸಾಕಷ್ಟು ಜನ, ಸಾವಿರಾರು ಜನ ಈ ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಈಗ 3 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಲ್ಲ ಕನ್ನಡಿಗರು ನಾವೆಲ್ಲ ಒಗ್ಗೂಡಕ್ಕೆ ಒಂದು ಸಂಘಟನೆ ಒಕ್ಕೂಟ ಮಾಡಿಕೊಂಡು ಇವತ್ತು ಸಾಕಷ್ಟು ಅನ್ಯಾಯಗಳಾಗ್ತಾ ಇದೆ ಕರ್ನಾಟಕದಲ್ಲಿ. ಉದ್ಯೋಗ ವಿಚಾರ ಆಗಿರ್ಬೋದು, ಡಾಕ್ಟರ್ ಸರೋಜಿನಿ ಮಹಿಷಿ ವಿಚಾರ ಆಗಿರ್ಬೋದು, ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗಗಳ ವಿಚಾರ ಆಗಿರ್ಬೋದು, ನಾವೆಲ್ಲ ಒಗ್ಗೂಡಕ್ಕೆ ಒಂದು ಕನ್ನಡದ ಸಿಂಹಗಳಾಗಿ ಅಂತೇಳಿ ಒಂದು ಸಂಘಟನೆ ಇದೆಲ್ಲ ಸೇರಿ ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇದೇ ರೀತಿ ಯಾವುದೇ ನಾಡಿಗೆ ಧಕ್ಕೆ ಬಂದಾಗ ಹೋರಾಟ ಮಾಡೋಕ್ಕೆ ಒಂದು ಶಿಸ್ತಿನ ಸಿಪಾಯಿ ಥರ ನಾವೆಲ್ಲ ಕನ್ನಡರು ಒಗ್ಗೂಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿಗೊಳಿಸೋಣ. ಈ ನಾಡಿನ ಮುಖ್ಯಮಂತ್ರಿ ಗೊತ್ತಾಗಬೇಕು, ಹೋರಾಟಗಾರ ಮೇಲೆ ಕೇಸ್ ಹಾಕಿದಂಥ ಕೇಸ್ಗಳು ವಾಪಸ್ ತೆಗಿಬೇಕು. ಮತ್ತೆ ಹಲವಾರು ಚಿಂತನೆಗಳು ಸಭೆ ಕರಿತಾ ಇದ್ವಿ. ಈಗ 3 ಗಂಟೆಯಿಂದ 7 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ. ಈ
ಈ ನಾಡಿನ ಮಕ್ಕಳಿಗೆ ಭವಿಷ್ಯ ಒಳ್ಳೇದಾಗಬೇಕಂತೇಳಿ ಸಿಂಹ ಸಪ್ನವಾಗಿ ಕನ್ನಡಿಗರು ನಾವೆಲ್ಲ ಒಗ್ಗೂಡಕ್ಕೆ ಒಂದು ಸಂಘಟನೆ ಕಟ್ಟಿದ್ವಿ ಎಲ್ಲ ಸೇರಿ. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ಇವತ್ತೇನು ಕರ್ನಾಟಕದಾದ್ಯಂತ ಜನರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ದಲಿತ ಪರ, ಕನ್ನಡ ಪರ, ರೈತ ಪರ, ಇನ್ನಿತರ ಎಲ್ಲ ಕಾರ್ಮಿಕ ಪರ ಸಂಘಟನೆಗಳು ಒಂದಾಗಿ ಜನರಾಜ್ಯೋತ್ಸವವನ್ನು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ಒಕ್ಕೂಟಕ್ಕೆ, ಈ ಒಂದು ಒಗ್ಗಟ್ಟಿಗೆ ಭಾರತೀಯರ ಸೇವಾ ಸಮಿತಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘ, ಹಾಗೆ ನಮ್ಮ ಏನು ಭೀಮ್ ಸೇವಾ ಸಮಿತಿ, ಹಲವಾರು ಸಂಘಟನೆಗಳು ಇವತ್ತು ಈ ಒಂದು ಜನರಾಜ್ಯೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರಾಜ್ಯಾಧ್ಯಕ್ಷರುಗಳು ಬಂದು ನಾವು ಒಗ್ಗಟ್ಟಾಗಿ, ಜೊತೆಗೆ ಇನ್ನು ಮುಂದೆ ಏನು ನಾಡು ನುಡಿ ಜಲದ ವಿಚಾರ ಬಂದಾಗ ಎಲ್ಲ ಸಂಘಟನೆಗಳು ಒಂದಾಗಿ ಒಗ್ಗಟ್ಟಾಗಿ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನು ಯಶಸ್ವಿ ಕಡೆ ತಗೊಂಡೋಗುವಂಥ ನಿಟ್ಟಿನಲ್ಲಿ ಇವತ್ತು ಇದೊಂದು ಒಳ್ಳೆ ವೇದಿಕೆ ಇದು. ಯಾಕೆಂದ್ರೆ ಇದೊಂದು ಸಮ್ಮಿಲನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಎಲ್ಲಾ ಸಂಘಟನೆಗಳನ್ನು ಒಗ್ಗಟ್ಟಾಗಿ ತಗೊಂಡೋಗಿ ಇವತ್ತು ಏನೇ ಕಾರ್ಯಗಳಾಗ್ಲಿ ಒಗ್ಗಟ್ಟಾಗಿ ಮಾಡೋದ್ರ ಮೂಲಕ ಇದನ್ನ ಒಂದು ಒಳ್ಳೆ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಸಮಸ್ತ ನಾಡಿನ ಜನತೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ್ರು. ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಊಡಿಚಿನ್ನಿ. ದಯಮಾಡಿ ಸರ್ಕಾರಗಳು ಈ ಕೂಡಲೇ ಕನ್ನಡಿಗರ ಒಂದು ಶಕ್ತಿಯನ್ನು ಅರಿತು ಹೋರಾಟಗಾರರ ಮೇಲೆ ಕೇಸ್ಗಳನ್ನ ಏನ್ ಕೇಸ್ಗಳಿದೆ ಅದನ್ನೆಲ್ಲ ಹಿಂಪಡಿಬೇಕು. ಯಾಕೆಂದ್ರೆ ಹೋರಾಟಗಾರರು ಬೀದಿಗಿಳಿದು ಯಾಕೆ ಹೋರಾಟ ಮಾಡ್ತೀರಿ ಅಂದ್ರೆ ಈ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಹೋರಾಟವನ್ನು ನಂಬ್ಕತಿನೇ ಹೊರತು ನಮ್ಮ ಮನೆಗೋಸ್ಕರ ಅಲ್ಲ. ನಮ್ಗೆ ಯಾರು ಸಂಬಳ ಕೊಟ್ಟಿರಿಸ್ಕೊಂಡಿಲ್ಲ. ದಯವಿಟ್ಟು ಈ ಕೂಡಲೇ ಸರ್ಕಾರಗಳು ಎಚ್ಚೆತ್ಕೊಂಡು ಹೋರಾಟಗಾರರ ಮೇಲೆ ಇರೋಂಥ ಕೇಸ್ನೆಲ್ಲ ವಾಪಸ್ ತೆಗಿಬೇಕು. ಏನು ಸಮಸ್ಯೆಗಳಿದೆ ಹೋರಾಟಗಾರರನ್ನ ಕೇಳೋ ಅಂತ ಕೆಲಸ ಮಾಡಬೇಕು. ಇಲ್ವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಈ ಒಂದು ಸರ್ಕಾರದ ವಿರುದ್ಧ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ರಾಜು MNR ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಣ, ರಾಮನಗರ. ಧನ್ಯವಾದಗಳು. ಎಲ್ಲ ಸಂಘಟನೆಗಳು ಒಗ್ಗೂಡಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಘಟನೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀಯುತ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ಲೋಹಿತ್ ಇದ್ದಾರೆ, ಆನಂದ್ ಇದ್ದಾರೆ, ಮಂಗಳ ಇದ್ದಾರೆ, ಕವಿತಾ ಅವರು ಇದ್ದಾರೆ, ಮತ್ತು ಇನ್ನೂ ಅನೇಕ ಸ್ನೇಹಿತರು ನಿಕೇಶ್ ರವರು ಇದ್ದಾರೆ, ರಾಜೇಶ್ ರವರು ಇದ್ದಾರೆ, ಲೋಕಿ ಅವರು ಇದ್ದಾರೆ, ಇನ್ನೂ ಅನೇಕರು ಬರ್ತಾ ಇದ್ದಾರೆ. ಸುಮಾರು ನಮ್ಮ ಕ್ಷೇತ್ರದಿಂದ 200 ಜನ ಕಾರ್ಯಕರ್ತರು ಒಂದಿಗೆ ನಾವು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟವಿರಲಿ, ಯಾವುದೇ ಒಂದು ಕನ್ನಡ ಪರ ಚಿಂತನೆಗಳಿರಲಿ, ನಾವು ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರು ನಗರ ಉಪಾಧ್ಯಕ್ಷರು ಶಾಂತಕುಮಾರ್ ಅಂತೇಳಿ. ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಸಹ ಬರೀ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಿದ್ವಿ. ಆದರೆ ಇವತ್ತು ವಿಶೇಷವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟಗಳು ಸೇರಿ ಇವತ್ತು ಜನರಾಜ್ಯೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸರ್ಕಾರಗಳು ನಾವೆಲ್ಲ ಸಿಂಗಲ್ ಆಗಿ ಹೋರಾಟ ಮಾಡೋರನ್ನ ಯಾರನ್ನೂ ಗುರುತಿಸ್ತಿರ್ಲಿಲ್ಲ. ಇವತ್ತು ಎಲ್ಲ ಒಂದು ದೊಡ್ಡ ಶಕ್ತಿಗಳು, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರ್ ಆಗ್ಬೋದು, ನಾರಾಯಣ್ ಗೌಡ್ರ ಆಗ್ಬೋದು, ಭೀಮಾಶಂಕರ್ ಪಾಟೀಲ್ ಆಗ್ಬೋದು, ನಮ್ಮ ಕರ್ನಾಟಕ ಸಂಘಟನೆ ಜೈ ಕರ್ನಾಟಕ ಆಗಿರ್ಬೋದು, ಎಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಜನರಾಜ್ಯೋತ್ಸವ ಅದ್ದೂರಿಯಾಗಿ ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಭಾಗದಿಂದಲೂ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ನಾವು ಒಂದು ಸ್ವಾಗತವನ್ನು ಕೋರ್ತಾ, ಇದು ಒಂದು ಸರ್ಕಾರಕ್ಕೆ ನಾವೆಲ್ಲರೂ ಒಂದು ಒಗ್ಗಟ್ಟಿನ ಶಕ್ತಿಯನ್ನ ತೋರಿಸ್ಲಿಕ್ಕೆ ಇದೊಂದು ಹೆಜ್ಜೆ ಇಕ್ಕಿದೀವಿ ಅಂತ ಹೇಳ್ತೀನಿ. ಸರ್ಕಾರ ಈ ಕೂಡಲೇ ಕನ್ನಡಿಗರ ಶಕ್ತಿಯನ್ನು ಅರಿತ್ಕೋಬೇಕು. ನಮ್ಮ ಬೇಡಿಕೆಗಳು, ಕನ್ನಡ ಜನಸಾಮಾನ್ಯರಿಗೆ ಏನೇನು ತೊಂದರೆ ಆಗ್ತಿದೆ ಅದೆಲ್ಲ ಈಡೇರಿಸಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕರ್ನಾಟಕದ ಸಮಸ್ತ ಜನತೆಗೆ ಈ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ಡಿಸೆಂಬರ್ 28, 2025 ಈ ಒಂದು ಶುಭ ಗಳಿಗೆ ಕರ್ನಾಟಕಕ್ಕೆ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ಒಂದು ಅಮೃತ ಗಳಿಗೆ. ಏಕೆಂದ್ರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಒಟ್ಟಾಗಿ ಜನರಾಜ್ಯೋತ್ಸವ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ಎಲ್ಲ ಸಮಸ್ತ ಕನ್ನಡಿಗರು ಒಟ್ಟಾಗಿ ಒಂದೇ ವೇದಿಕೆ ಅಡಿಯಲ್ಲಿ ನಮ್ಮ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಸಿದ್ಧಪಡಿಸಿಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಸಚಿವರು ಎಲ್ಲರೂ ಸಮಗ್ರವಾಗಿ ಇವತ್ತು ನಮ್ಮ ಕನ್ನಡದ ನೆಲ ಜಲ ಭಾಷೆಗೆ ಒಂದು ಹಕ್ಕೊತ್ತಾಯವನ್ನ ತರೋ ನಿಟ್ಟಿನಲ್ಲಿ ಈ ಹಿಂದಿ ಹೇರಿಕೆಯನ್ನ ವಿರೋಧಿಸುವ ಸಲುವಾಗಿ ಇವತ್ತು ಸಮಗ್ರವಾಗಿ ಕನ್ನಡದ ಒಂದು ಭವಿಷ್ಯವನ್ನ ಇವತ್ತು
ರೂಪಿಸುವ ಒಂದು ಸಂದರ್ಭ. ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲಾ ಬಣಗಳು ಒಂದಾಗಿ ನಾವೆಲ್ಲ ಕನ್ನಡಿಗರ ಒಂದು ಶಕ್ತಿ ಇವತ್ತು ಒಂದು ಬೆಂಗಳೂರಲ್ಲಿ ಸಾಬೀತುಪಡಿಸುವ ಸಲುವಾಗಿ ಇವತ್ತು ಬಹಳ ಹೆಮ್ಮೆ ಪಡುವಂತ ದಿನ. ಹಾಗಾಗಿ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನಿಂದ ಒಂದು 300-400 ಜನಸಂಖ್ಯೆಯಲ್ಲಿ ಇವತ್ತು ಹೋರಾಟಗಾರರು ಇವತ್ತು ಬೆಂಗಳೂರಿನಲ್ಲಿ ಒಂದು ಗಾಯತ್ರಿ ವಿಹಾರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮದು ಒಂದೇ ನಿಲುವು, ಕನ್ನಡಿಗರು ನಾವೆಲ್ಲ ಒಂದೇ. ಕನ್ನಡ ಜೈ ಭುವನೇಶ್ವರಿ. ನಮಸ್ತೆ ಬಂಧುಗಳೇ, ಇವತ್ತು ಏನು ನಮ್ಮ ಜನರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಅದ್ದೂರಿ ನಮ್ಮ ಕನ್ನಡಿಗರ ಎಲ್ಲ ಒಂದು ಒಗ್ಗೂಡ ಅಂತ ಒಂದು ಕೆಲಸ ಇದು. ಜನರಾಜ್ಯೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಅರಮನೆ ಮೈದಾನದಲ್ಲಿ. ಅದಕ್ಕೆ ಎಲ್ಲಾ ಸಂಘಟನೆಗಳು ಸಹ ಸೇರಿದಾವೆ. ಅದ್ದೂರಿಯಾಗಿ ನಮ್ಮ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು 10,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದೀವಿ. ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದೀವಿ. ಹಂಗಾಗಿ ಎಲ್ಲಾ ಸರ್ವ ಸಂಘಟನೆಗಳು ಸೇರ್ಕೊಂಡು ನಮ್ಮ ಈ ಒಂದು ಜನರಾಜ್ಯೋತ್ಸವನ ಮಾಡ್ತಾ ಇದೀವಿ. ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ನೀವು ಬನ್ನಿ ಸ್ನೇಹಿತರೆ, ಎಲ್ಲಾ ಭಾಗವಹಿಸೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿ ಅಮರನಾಥ್ ಅಂತೇಳಿ, ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಏನಿವತ್ತು ಅರಮನೆ ಮೈದಾನದಲ್ಲಿ ಕನ್ನಡ ಮನಸ್ಸುಗಳು ಒಟ್ಟಾಗಿ ಸೇರಿ ಇವತ್ತೇನು ಜನ ರಾಜ್ಯೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಸಂಘಟನೆಗಳವರು ಸಹ ಕನ್ನಡದ ನಾಡು ನುಡಿ ಜಲಕ್ಕಾಗಿ ಅನೇಕ ಅವ್ರದ್ದೇ ಆಗಿರ್ತಕ್ಕಂಥ ಹಾದಿಯಲ್ಲಿ ಒಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಕನ್ನಡದ ಮನಸ್ಸುಗಳು ಅಂತ ಏನು ನಾವು ಇವತ್ತು ಕರೀತಾ ಇದ್ದೇವೆ, ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಇವತ್ತು ಜನರಾಜ್ಯೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಹೊರಟಿರ್ತಕ್ಕಂಥದ್ದು ಭಾಳ ಉತ್ತಮ ಬೆಳವಣಿಗೆ. ಅದಕ್ಕೆ ಭಾರತೀಯರ ಸೇವಾ ಸಮಿತಿ ಸಹ ಇವತ್ತು ನಾವು ಅವ್ರ ಜೊತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವು ನೂರಾರು ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಕನ್ನಡ ಚಳವಳಿಗಾರರ ಸಮಿತಿ ವತಿಯಿಂದ ಇಂದು ಜನರಾಜ್ಯೋತ್ಸವನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂತ ಟಿ ಎ ನಾರಾಯಣಗೌಡರು, ಮತ್ತೊಬ್ಬರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಹೀಗೆ ಅನೇಕ ಕನ್ನಡ ಪರ ಸಂಘಟನೆ ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತು ಎಲ್ಲ ಕನ್ನಡಿಗರ ಮನಸ್ಸನ್ನು ಒಂದು ಕಡೆ ಸೇರಿಸಬೇಕು ಅಂತೇಳಿ ಇವತ್ತು ಅರಮನೆ ಮೈದಾನದಲ್ಲಿ ಒಂದು ವಿಶಿಷ್ಟವಾದ ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿದ್ದಾವೆ. ಎಲ್ಲ ಕನ್ನಡ ಪರ ಸಂಘಟನೆಯ ಮನಸ್ಸುಗಳು ಒಗ್ಗಟ್ಟಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುತ್ಸದಿ ಹೋರಾಟಗಾರ ಅಂತ ವಾಟಾಳ್ ನಾಗರಾಜ್ ಅವ್ರಿಗೂ ಮತ್ತೆ ಸಾರಾ ಗೋವಿಂದ್ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಯಶಸ್ವಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಎಲ್ಲ ಕನ್ನಡದ ಪರ ಸಂಘಟನೆಗಳು ಒಗ್ಗಟ್ಟಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇವತ್ತು ಜನರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಮನೆಯ ಹಬ್ಬ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನ ಹಬ್ಬ ಆಗಬೇಕು. ಅದನ್ನು ಆಶಿಸ್ತಾ ಇವತ್ತೆಲ್ಲ ಕನ್ನಡ ಪರ ಸಂಘಟನೆಗಳು ಅವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಕರ್ನಾಟಕ ಸೇನೆ ಇರ್ಬೋದು, ಇನ್ನಿತರ ಎಲ್ಲ ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಮುಂದಿನ ದಿನಗಳಲ್ಲಿ ನಾಡು ನುಡಿ ಜಲ ಭಾಷೆ ಪರವಾಗಿ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಕಾರ್ಯಕ್ರಮಗಳನ್ನ ನಾವೆಲ್ಲ ಹಮ್ಮಿಕೊಳ್ಳೋರಿದ್ದೀವಿ. ಇದು ಕೂಡ ಸಾಂಕೇತಿಕವಾಗಿ ನಾವು ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಮುನ್ಸೂಚನೆ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಎಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ. ಇಂತಿ ನಿಮ್ಮ ಬೆಣಗನಹಳ್ಳಿ ರವಿ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ. ಈ ಕನ್ನಡ ಚಳವಳಿ ಸಮಿತಿ ಆಯೋಜಿಸಿದಂಥ ಇಂದು 28ನೇ ತಾರೀಕು ಜನರಾಜ್ಯೋತ್ಸವಕ್ಕೆ ಆಗಮಿಸಿರುವಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ, ಎಲ್ಲ ರಾಜ್ಯಾಧ್ಯಕ್ಷಗಳು, ಎಲ್ಲ ಕನ್ನಡ ಒಕ್ಕೂಟ, ಎಲ್ಲ ಸಮಿತಿ ಕನ್ನಡದವರು ಎಲ್ಲ ಬಂದಿದ್ದಾರೆ. ಅದೇ ರೀತಿ ಈ ಪ್ರತಿಯೊಂದು ಕನ್ನಡ ಹೋರಾಟಕ್ಕೆ ಇದೇ ರೀತಿ ಎಲ್ಲ ಪಾಲ್ಗೊಳ್ಳಬೇಕು. ಆದರೆ ಇತ್ತೀಚೆಗೆ ಹಿಂದಿ ಏರಿಕೆ ಜಾಸ್ತಿ ಆಗಿದೆ. ಅವ್ರನ್ನೆಲ್ಲ ಮಟ್ಟ ಹಾಕ್ಬೇಕಂತ ಕೇಳಿಕೊಳ್ಳುತ್ತೇವೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಸ್ವಾಗತ ಕೂಗ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ರವಿವಾರ 28ನೇ ತಾರೀಕು ಏನು ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿರವರು ಆದೇಶ ಹೊರಡಿಸಿದ್ರು, ನಾವೆಲ್ಲ ಒಂದೇ ಅಂತ ಒಂದು 70 ವರ್ಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ರಿ. ಇವತ್ತು ಜನರಾಜ್ಯೋತ್ಸವವನ್ನು ಮಾಡೋಕೆ ಒಂದು ವಿಶೇಷವಾದ ಕಾರಣ, ನಾವು ಒಂದು ಕನ್ನಡಿಗರು ಜಾತಿ ಮತ ಬಿಟ್ಟು ನಮ್ಮ ಕನ್ನಡಿಗರ ಐಕ್ಯತೆ, ಕನ್ನಡಿಗರ ಭಾವನೆಗಳು ಒಂದು ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನ ಸಿದ್ಧತೆ ಪಡಿಸಿದ್ದಾರೆ. ಯಾಕೆಂತಂದ್ರೆ
ಅನೇಕ ವರ್ಷಗಳ ಒಂದು ಇತಿಹಾಸವುಳ್ಳ ಈ ಒಂದು ಬೆಂಗಳೂರು ಪರಂಪರೆಯ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಒಂದು ಈ ಬೆಂಗಳೂರು ನಗರ, ನಮ್ಮ ಬೆಂದಕಾಳೂರು, ಅನೇಕ ಜನ ಇವತ್ತು ತತ್ತರಿಸಿ ಹೋಗ್ತಾ ಇದೆ. ಉದ್ಯೋಗ ಇಲ್ಲ, ರೈತರಿಗೆ ಒಂದು ಬೆಳೆ ಇಲ್ಲ, ರೈತರಿಗೆ ಒಂದು ಪಂಪ್ ಸೆಟ್ಗೆ ಕರೆಂಟ್ ಇಲ್ಲ ಅನ್ನೋ ಉದ್ದೇಶಕ್ಕೆ ಕನ್ನಡಿಗರಿಗೆ ಉದ್ಯೋಗ ಮೇಳವನ್ನು ಅನೇಕ ಬಾರಿ ನಾವು ಇವತ್ತು ಆಯೋಜನೆ ಮಾಡಬೇಕಂತ ಹೋರಾಟಗಳು ಮಾಡಿದ್ದೀವಿ. ಡಾಕ್ಟರ್ ಒಂದು ಸರೋಜಿನಿ ಮಹೇಶ್ವರಿ ಅವರ ವರದಿಯನ್ನು ನಾವು ತರಬೇಕಂತ ಬಹಳಷ್ಟು ಒಂದು ಹೋರಾಟಗಳು ಮಾಡಿದ್ದೀವಿ. ಈಗ ಒಂದು ಮನವಿ ಕೊಡ್ಬೇಕಂತ ನಮ್ಮ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಒಂದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕನ್ನಡ ಮಂತ್ರಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಾವೆಲ್ಲ ಒಗ್ಗೂಡಿದ್ದೀವಿ. ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಜಯವಾಗಲಿ. ನಮಸ್ಕಾರ. ಇವತ್ತೇನು ಜನ ರಾಜ್ಯೋತ್ಸವ ಅಂತೇಳಿ ಡಿಸೆಂಬರ್ 28 ಎಲ್ಲ ಕನ್ನಡಿಗರು ಸೇರಿ ಎಲ್ಲ ರಾಜ್ಯಾಧ್ಯಕ್ಷರು ಸೇರಿ ಒಕ್ಕೂಟ ಮಾಡ್ಕೊಂಡು ಇವತ್ತು ನಾವೆಲ್ಲ ಒಗ್ಗೂಡಬೇಕು, ಕನ್ನಡವನ್ನು ಕಟ್ಟಬೇಕು, ಕನ್ನಡವನ್ನು ಉಳಿಬೇಕು, ಕನ್ನಡ ಮಕ್ಕಳು ಉದ್ಯೋಗಗಳು ಸಿಗಬೇಕಂತೇಳಿ ಎಲ್ಲ ರಾಜ್ಯಾಧ್ಯಕ್ಷರು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿ, ಸಾಹಿತಿಗಳು, ಬರಹಗಾರರು, ಚಲನಚಿತ್ರ ನಟರು, ಮಠಾಧಿಪತಿಗಳು, ಸಾಕಷ್ಟು ಜನ, ಸಾವಿರಾರು ಜನ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಈಗ 3 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಲ್ಲ ಕನ್ನಡಿಗರು ನಾವೆಲ್ಲ ಒಗ್ಗೂಡಕ್ಕೆ ಒಂದು ಸಂಘಟನೆ ಒಕ್ಕೂಟ ಮಾಡಿಕೊಂಡು ಇವತ್ತು ಸಾಕಷ್ಟು ಅನ್ಯಾಯಗಳಾಗ್ತಾ ಇದೆ ಕರ್ನಾಟಕದಲ್ಲಿ. ಉದ್ಯೋಗ ವಿಚಾರ ಆಗಿರ್ಬೋದು, ಡಾಕ್ಟರ್ ಸರೋಜಿನಿ ಮಹೇಶ್ವರಿ ವಿಚಾರ ಆಗಿರ್ಬೋದು, ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗಗಳ ವಿಚಾರ ಆಗಿರ್ಬೋದು, ನಾವೆಲ್ಲ ಒಗ್ಗೂಡಕ್ಕೆ ಒಂದು ಕನ್ನಡದ ಸಿಂಹಗಳಾಗಿ ಅಂತೇಳಿ ಒಂದು ಸಂಘಟನೆ ಇದೆಲ್ಲ ಸೇರಿ ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇದೇ ರೀತಿ ಯಾವುದೇ ನಾಡಿಗೆ ಧಕ್ಕೆ ಬಂದಾಗ ಹೋರಾಟ ಮಾಡೋಕ್ಕೆ ಒಂದು ಶಿಸ್ತಿನ ಸಿಪಾಯಿ ಥರ ನಾವೆಲ್ಲ ಕನ್ನಡದವರು ಒಗ್ಗೂಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿಗೊಳಿಸೋಣ. ಈ ನಾಡಿನ ಮುಖ್ಯಮಂತ್ರಿ ಗೊತ್ತಾಗಬೇಕು, ಹೋರಾಟಗಾರ ಮೇಲೆ ಕೇಸ್ ಹಾಕಿದಂಥ ಕೇಸ್ಗಳು ವಾಪಸ್ ತೆಗಿಬೇಕು. ಮತ್ತೆ ಹಲವಾರು ಚಿಂತನೆಗಳು ಸಭೆ ಕರಿತಾ ಇದ್ವಿ. 3 ಗಂಟೆಯಿಂದ 7 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ. ಈ ನಾಡಿನ ಮಕ್ಕಳಿಗೆ ಭವಿಷ್ಯ ಒಳ್ಳೇದಾಗಬೇಕಂತೇಳಿ ಸಿಂಹ ಸಪ್ನವಾಗಿ ಕನ್ನಡಿಗರು ನಾವೆಲ್ಲ ಒಗ್ಗೂಡಕ್ಕೆ ಒಂದು ಸಂಘಟನೆ ಕಟ್ಟಿದ್ವಿ ಎಲ್ಲ ಸೇರಿ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಬಹಳ ವಿಶೇಷವಾದ ದಿನ, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಎಲ್ಲಾ ಕನ್ನಡ ಪರ ಹೋರಾಟಗಾರರು, ಎಲ್ಲಾ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರು, ಕನ್ನಡ ಪರ ಸದಸ್ಯರುಗಳು, ಕಾರ್ಯಕರ್ತರು ಇವತ್ತು ಒಂದು ಕನ್ನಡ ಚಳುವಳಿಗಾರರ ಸಮಿತಿ ಅಂತ ಒಂದು ಕಾರ್ಯಕ್ರಮವನ್ನ ರೂಪುರೇಷೆಗಳನ್ನ ಮಾಡಿ ಇವತ್ತು ಜನರಾಜ್ಯೋತ್ಸವ ಅಂತ ಒಂದು ವಿಭೂತ ತುಂಬಾ ಹೇಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಈ ಜನ ರಾಜ್ಯೋತ್ಸವ ಕಾರ್ಯಕ್ರಮ. ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಬಳಗದ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸುಮಾರು ಸಾವಿರಾರು ಜನ ಎಲ್ಲಾ ಸಂಘಟನೆಯವರು ಒಂದು ಕಡೆ ಸೇರಿರೋದು ತುಂಬಾ ವಿಶೇಷವಾಗಿದೆ. ಯಾಕೆ ಅಂದ್ರೆ ಈ ಹಿಂದಿ ಏರಿಕೆ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ, ಹಾಗೂ ಹೊರ ರಾಜ್ಯದವರ ಹಾವಳಿ ಜಾಸ್ತಿ ಆಗ್ತಿದೆ. ಇದನ್ನ ಮಟ್ಟ ಹಾಕ್ಬೇಕು ಅಂತೇಳಿ ಪ್ರತಿಯೊಬ್ಬ ಕನ್ನಡಿಗರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಇದೇ ರೀತಿ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮನ ಯಾವ ತರ ಮಾಡ್ತಾ ಇದೀವೋ ಇನ್ನು ಮುಂದೆ ಇದೇ ತರ ಮಾಡ್ಕೊಂಡು ಬೇರೆ ರಾಜ್ಯದಿಂದ ಬಂದಿರೋರಿಗೆ ಎಚ್ಚರಿಕೆ ಕೊಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರಿಂದ ಒಂದು ವಿಶೇಷವಾದ ಒಂದು ಭೋಜನ ಕೂಟ ವ್ಯವಸ್ಥೆ ಇದೆ. ಸುಮಾರು 20 ರಿಂದ 25 ತರಹದ ವಿಭಿನ್ನ ರೀತಿಯ ಅಡುಗೆಗಳನ್ನ ತಯಾರಿ ಮಾಡಿದ್ದಾರೆ. ಬಂದಿರತಕ್ಕಂತ ಸಾವಿರಾರು ಜನ ಹೊಟ್ಟೆ ಪೂರ್ತಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕನ್ನಡಿಗರು ಅನ್ನೋದು ಅವರ ಒಂದು ಅಭಿಲಾಷೆ. ಹಾಗಾಗಿ ದಯವಿಟ್ಟು ಎಲ್ಲಾ ಕನ್ನಡಿಗರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಬಂಧುಗಳೇ, ನಮ್ಮ ಹೆಸರು BM ಮುನಿಮರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ. ಏನಿವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ. ಕನ್ನಡ ಹೋರಾಟಗಾರರ ಒಂದು ಒಕ್ಕೂಟದ ವಿಚಾರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸೇರಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಜನ ರಾಜ್ಯೋತ್ಸವ ಅಂತಕ್ಕಂಥ ಟೈಟ್ಲ್ ಅನ್ನ ಕೊಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಮುಖರು, ರಾಜ್ಯದ ಮುಖ್ಯಮಂತ್ರಿಗಳು ಕಂಡಂಗೆ ಹೋಟೆಲ್ ನಾಗರಾಜ್ ಅವರು, ನಾರಾಯಣಗೌಡರು ಮತ್ತು ಪ್ರವೀಣ್ ಗೌಡರು, ಅದೇ ರೀತಿಯಲ್ಲಿ ಸಾರಾ ಗೋವಿಂದ್ ಅವರು ಮತ್ತು ನಮ್ಮ ರೂಪೇಶ್ ರಾಜಣ್ಣ, ಇತರೆ ಎಲ್ಲ ಕನ್ನಡಿಗ ಹೋರಾಟಗಾರರೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು, ಈ ಒಕ್ಕೂಟದಲ್ಲಿ ಭಾಗಿಯಾಗುವಂಥದ್ದು. ಇದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಇನ್ನೊಂದು ಶಕ್ತಿ ಕೊಟ್ಟಂತಾಯ್ತು. ಈ ಒಂದು ಒಕ್ಕೂಟವನ್ನ, ಈ ಒಂದು ಕಾರ್ಯಕ್ರಮಗಳನ್ನ ಎಲ್ಲರೂ ಬರುವಂತ ದಿನಗಳಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬೆಳಿಬೇಕಂತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಈ ಕಾರ್ಯಕ್ರಮ ಸಾಕ್ಷಿ ಆಗಿದೆ ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋದಕ್ಕೆ. ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕನ್ನಡ ನಾಡು ನುಡಿ ಜಲ
ಕನ್ನಡ ಇತಿಹಾಸಕ್ಕಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕಂತಕ್ಕಂಥದ್ದೇ ಈ ಉದ್ದೇಶ ಆಗಿದೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳ ಜೊತೆಗಿದ್ದೀವಿ ಮತ್ತು ಕನ್ನಡ ಪರವಾಗಿ ಯಾವತ್ತೂ ಕೂಡ ಜೀವಿಸ್ತೀವಿ, ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಪರವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು BM ಮುನಿಮಾರಪ್ಪ. ನಮಸ್ತೆ, ಜೈ ಭೀಮ್. ಹಾಗೂ ಪರಿವರ್ತನಾ ಚಾನೆಲ್ಲು ತುಂಬ ಚೆನ್ನಾಗಿ ನಡೀತಾ ಐತೆ. ಈ ಚಾನೆಲ್ ಅನ್ನ ಎಲ್ಲರೂ ಕೂಡ ನೋಡಿ ವೀಕ್ಷಿಸಿ, ಈ ಚಾನೆಲ್ ಅನ್ನ ಎಲ್ಲರೂ ಬೆಳೆಸಬೇಕು ಹೋರಾಟಗಾರರು ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ. ನಮಸ್ತೆ, ಜೈ ಭೀಮ್.